ಹಾಯ್ ಹಲೋ ನಾನಿಲ್ಲಿ ಪಾಲಕ್ ಎಗ್ ಬುರ್ಜಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ತಿಂದಿರ್ತೀರ, ಇದು ಒಂದ್ಸಲ ಟ್ರೈ ಮಾಡಿ. ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿ ಇದು. ನಾನಿಲ್ಲಿ ಚಪಾತಿಗೆ ಸರ್ವ್ ಮಾಡಿದ್ದೀನಿ. ಚಪಾತಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಎಗ್ ರೋಲ್ಗೂ ಕೂಡ ನೀವು ಇದನ್ನ ಸ್ಟಫಿಂಗ್ ಹಾಕೋಬೋದು. ಅದಕ್ಕೆ ನಾನಿಲ್ಲಿ ಒಂದು ಪಾಲಕ್ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ ನಾನು. ಸೊ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಸೊಪ್ಪನ್ನ ತೊಳೆದು ನೀರಲ್ಲಿ ನೆನೆಸಿ ಒಂದು 10 ನಿಮಿಷ ನೀರಲ್ಲಿ ನೆನೆಸಿದ್ರೆ ಮಣ್ಣೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಒಂದು 2-3 ಸಲ ತೊಳೆದು ನೀರಲ್ಲಿ ಒಂದು 10 ನಿಮಿಷ ಈ ರೀತಿ ಕುದಿಸ್ಕೊಳ್ಳಿ. ನೀರು ಕಂಪ್ಲೀಟ್ ಕುದ್ದಾದ್ಮೇಲೆ ಪಾಲಕ್ ಸೊಪ್ಪು ಬೆಂದಿರುತ್ತೆ. ಇಮಿಡಿಯೇಟ್ ನೀವು ರುಬ್ಕೊಬೇಕು ಅಂದರೆ ತಣ್ಣೀರಿಗೆ ಹಾಕ್ಕೊಂಡ್ರೆ ಕಂಪ್ಲೀಟ್ ಕೂಲ್ ಆಗುತ್ತೆ. ನಾನಿಲ್ಲಿ ಸೊಪ್ಪು ಸಪ್ರೇಟ್ ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಆ ನೀರು ಏನು ವೇಸ್ಟ್ ಮಾಡಬೇಡಿ. ಚಪಾತಿಗೆ ಅಥವಾ ಸಾಂಬಾರಿಗೆ ಹಾಕ್ಕೊಳ್ಳಿ. ಅದು ಬೆಂದಾದ್ಮೇಲೆ ಕಂಪ್ಲೀಟ್ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಆ ಪ್ಯೂರಿ ಥರ ಆಗುತ್ತೆ. ನೆಕ್ಸ್ಟು ಇವಾಗ ಎಗ್ ಬುರ್ಜಿಗೆ ಏನೇನು ಬೇಕೋ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಕೊರಿಯಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು ತೊಳೆದು, ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ಆನಿಯನ್ನು, ಚಿಲ್ಲಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಫೈನಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಸೊಪ್ಪು ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪಿನ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಮಸಾಲೆ ಪೌಡರ್, ಇಲ್ಲಿ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು, ಪೆಪ್ಪರ್ ಪೌಡರು, ಅರಿಶಿನ ಇಷ್ಟು ತೊಗೊಂಡಿದ್ದೀನಿ. ಒಂದು ಕಡಾಯಿ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಪಾತ್ರೆ ಕಾಯ್ದಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ತೆಗ್ದಿದ್ದೀನಿ ಎಣ್ಣೆ ತೆಗ್ದಿದ್ದೀನಿ. ಸೊ ಆ ಎಣ್ಣೆ ತೆಗೆದು ಸ್ವಲ್ಪ ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೆ ಫಸ್ಟ್ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಎಗ್ ಬುರ್ಜಿಗೆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟು ಗ್ರೀನ್ ಚಿಲ್ಲಿ, ಅದು ಗ್ರೀನ್ ಪಾಲಕ್ ಎಗ್ ಬುರ್ಜಿ ಮಾಡೋದ್ರಿಂದ ಗ್ರೀನ್ ಚಿಲ್ಲಿ ಕಾಣಿಸಲ್ಲ ಅಂತ ಫ್ರೈ ಮಾಡ್ತೀನಿ. ಅವಾಗ ತಿಂದ್ರೂ ಏನಷ್ಟು ಖಾರ ಇರಲ್ಲ ಗ್ರೀನ್ ಚಿಲ್ಲಿ. ಸೊ ಆಯಿಲಲ್ಲಿ ಡೀಪ್ ಫ್ರೈ ಆದಮೇಲೆ ಗ್ರೀನ್ ಚಿಲ್ಲಿ, ಆನಿಯನ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಕಮ್ಮಿ ಆಯಿತು, ನಾನು ಆಲ್ರೆಡಿ ತೆಗೆದಿದ್ನಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಸ್ಟೇ ನೀವು ನೋಡಿಕೊಂಡು ಎಣ್ಣೆ ಕರೆಕ್ಟಾಗಿ ಹಾಕ್ಕೊಳ್ಳಿ. ಜಾಸ್ತಿ ಎಣ್ಣೆ ಎಲ್ಲ ತಿನ್ನೋಕೆ ಹೋಗಬೇಡಿ, ಅದು ಚಳಿಗಾಲ ಬೇರೆ, ಹುಷಾರು ತಪ್ಪಿದ್ರೆ ಕಷ್ಟ. ಸೊ ಆದಷ್ಟು ಆಯಿಲ್ನ ಕಮ್ಮಿ ಮಾಡಿ. ಸೊ ಎಣ್ಣೆ ನೀಟಾಗಿ ಆನಿಯನ್ ನೀಟಾಗಿ ಫ್ರೈ ಆದಮೇಲೆ ಪಾಲಕ್ ಪ್ಯೂರಿ ಆಲ್ರೆಡಿ ನಾವು ಇಟ್ಕೊಂಡಿದ್ದೀವಲ್ಲ, ಸೊ ಅದನ್ನು ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಕಟ್ಟು ಸೊಪ್ಪಲ್ಲಿ ಅರ್ಧ ಕಟ್ ತೊಗೊಂಡು ಪ್ಯೂರಿ ಮಾಡ್ಕೊಂಡಿದ್ದೀನಿ. ಸೊ ಪ್ಯೂರಿನ ನೀಟಾಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ನು ಮತ್ತು ಪ್ಯೂರಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನೀರೆಲ್ಲ ಫುಲ್ ಇಂಬ್ರೋ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಲ್ರೆಡಿ ನಾನು ತೋರಿಸಿಟ್ಕೊಂಡಿದ್ನಲ್ಲ, ಉಪ್ಪು, ಅರಿಶಿನ ಪುಡಿ, ಪೆಪ್ಪರ್ ಪೌಡ್ರು, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು, ಅದನ್ನು ಹಾಕಿ ನೀಟಾಗಿ ಪ್ಯೂರಿ ಮತ್ತು ಇದನ್ನೆಲ್ಲ ನೀಟಾಗಿ ಮಸಾಲೆ ಹಿಡಿಯೋ ಹಾಗೆ ನೀಟಾಗಿ ಒಂದು 10 ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಆಗಿ ನೀರೆಲ್ಲ ಫುಲ್ ಇಂಬ್ರಿದೆ ನೋಡಿ. ಇದಾದಮೇಲೆ ಎಗ್ಗು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಒಡೆದು ಇದಕ್ಕೆ ಹಾಕಿ ನೀಟಾಗಿ ಮಾಮೂಲಿ ಫ್ರೈ ಹೇಗೆ ಮಾಡ್ತೀರೋ ತಳ ಹಿಡಿದಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಎಗ್ಗು ನೀಟಾಗಿ ಫ್ರೈ ಮಾಡಿದ್ರೇ ಅದು ಚೆನ್ನಾಗಿರೋದು. ಇಲ್ಲಾಂದರೆ ಹೊಲ್ಸು ಥರ ಸ್ಮೆಲ್ ಬಂದುಬಿಡುತ್ತೆ, ಇಲ್ಲ ಕೌ ಸ್ಮೆಲ್ ಬರುತ್ತೆ. ಸೊ ನೋಡಿಕೊಂಡು ಮೊಟ್ಟೆನ ಎಗ್ ಬುರ್ಜಿ ಮಾಡಬೇಕಾದ್ರೆ ಯಾರೇ ಆದರೂ ಅಷ್ಟೇ ಚೆನ್ನಾಗಿ ಹಸಿ ವಾಸನೆ ಅದು ಹೋಗಬೇಕು. ಫಸ್ಟ್ ನಾವು ಈಗ ಹಾಕಿದ ತಕ್ಷಣ ಚೆನ್ನಾಗಿ ಹೈ ಫ್ಲೇಮು, ಮೀಡಿಯಮ್ ಫ್ಲೇಮ್ ಎಲ್ಲ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದು ತಳ ಹಿಡಿದಿರೋ ಥರ ಸೀದಿರೋ ಥರ ಚೆನ್ನಾಗಿ ಈ ರೀತಿ ಸ್ವಲ್ಪ ಕೆಮ್ಮಿದೆ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ಅದಕ್ಕೆ ಒಂದು 50% ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಬೇಕು. ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ, ನಾನಿನ್ನು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು. ಸೊ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಅದು ಎಗ್ಗಲ್ಲಿ ಫ್ರೈ ಆದರೆ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಎಗ್ ಬುರ್ಜಿ ಫೈನಲಾಗಿ ರೆಡಿ ಆಗುತ್ತೆ. ಮಕ್ಳಿಗಂತೂ ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಹೆಲ್ದಿ ಮತ್ತು ಟೇಸ್ಟಿ ರೆಸಿಪಿ. ಇದು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.